ನೆನ್ಪಿಟ್ಕೊಳ್ಳಿ, ಈ ಬೆಟ್ಟಿಂಗ್ ಗ್ಯಾಂಗ್ ಗುಪ್ತವಾಗಿ ಅಷ್ಟೇ ಹೈಫೈ ಆಗಿ ಕೆಲಸ ಮಾಡುತ್ತೆ. ಇದರ ಹೆಜ್ಜೆ ಜಾಡುಗಳನ್ನು ಕಂಡುಹಿಡಿಯೋದು ಭಾರಿ ಕಷ್ಟ. ಆದರೆ ಇದು ಹೊಸ ಹುಡುಗರನ್ನ ತನ್ನತ್ತ ಸೆಳೆಯುತ್ತಲೇ ಇರುತ್ತೆ. ಆ ಮೂಲಕ ಸಾಲದ ಸುಳಿಯಲ್ಲಿ ಸಿಲುಕಿ ಕೊನೆಗೆ ಮಟಾಶ್ ಮಾಡುತ್ತೆ. ಅದು ಹೇಗೆ ಅನ್ನೋದನ್ನು ಹೇಳ್ತೀನಿ, ಬನ್ನಿ. ಪೋಷಕರೇ ಎಚ್ಚರ, ಮಕ್ಕಳ ಕ್ರಿಕೆಟ್ ಹುಚ್ಚಿನ ಮೇಲೆ ಕಣ್ಣಿಡಿ, ಬೆಟ್ಟಿಂಗ್ ಜಾಲಕ್ಕೆ ಜಾರದಂತೆ ನೋಡ್ಕೊಳ್ಳಿ. ಈ ಬಗ್ಗೆ ಪೋಷಕರು ಗಮನ ಕೊಡಲೇಬೇಕು. ನಿಮ್ಮ ಮಕ್ಕಳು IPL ಜಾತ್ರೆಯ ಹೆಸರಲ್ಲಿ ಬೆಟ್ಟಿಂಗ್ ದಂಧೆಗೆ ಜಾರದಂತೆ ಜಾಗ್ರತೆ ವಹಿಸಿ. ಯಾಕಂದ್ರೆ ಆನ್ಲೈನ್ನಲ್ಲಿ ಬೆಟ್ಟಿಂಗ್ ಮಾಡಲು ಜಾಹೀರಾತು ಮೂಲಕವೇ ಪ್ರೋತ್ಸಾಹಿಸಲಾಗ್ತಿದೆ. ಇದು ಡೇಂಜರಸ್ ಟ್ರೆಂಡ್. ಮನೆಯವರಿಗೆ ಗೊತ್ತಿಲ್ಲದೆ ಹುಡುಗರು ಬೆಟ್ಟಿಂಗ್ ದಂಧೆಯಲ್ಲಿ ಹಣ ತೊಡಗಿಸಿ ಎಲ್ಲವನ್ನ ಕಳೆದುಕೊಂಡ ಸಾವಿರಾರು ಉದಾಹರಣೆಗಳು ಕಣ್ಣ ಮುಂದೆ ಇವೆ. ಒಬ್ಬ ಫ್ರೆಂಡ್ ಯಾರಾದರೂ ಬಿದ್ದಿದ್ರೆ ಕುರಿಗಳ ಥರ ಇನ್ನೊಬ್ಬರು ಒಬ್ಬ ಹೋಗಿ ಅಲ್ಲಿ ಬೀಳ್ತಾರೆ. ಬಿದ್ದಾದ ಮೇಲೆ ಒಬ್ಬ ಕೈ ಸುಟ್ಕೊಳ್ತಾನೆ, ಇನ್ನೊಬ್ಬರು ಸುಟ್ಕೊಳ್ತಾನೆ. ಉದಾಹರಣೆ ಹೇಳ್ದಲ್ಲ, ಟೆಕ್ಕೀಸ್ದು ಏನೇನೋ ಚೆನ್ನಾಗಿರ್ತಾನೆ ಪಾಪ, ಒಂದು ಕಾರ್ ಇಟ್ಕೊಂಡಿರ್ತಾನೆ ಅಥವಾ ಬೈಕ್ ಇಟ್ಕೊಂಡಿರ್ತಾನೆ, ಒಂದು ಐಹ್ಯಾಂಡ್ ಮೊಬೈಲ್ ಇಟ್ಕೊಂಡಿರ್ತಾನೆ, ಐಫೋನ್ ಟೈಪು. ಆಮೇಲೆ ಇವೆಲ್ಲ ಸೋತು ಇದು ಬಂದುಬಿಡ್ತಾನೆ. ಇಲ್ಲಾಂದರೆ ಅವನು ಯಾರು ಫೈನಾನ್ಸ್ ಮಾಡ್ತಿರ್ತಾನೆ ಅವನ ಜೀವದ ಮೇಲೆ ಬೀಳ್ತಾನೆ. ಅವ್ರ ಮನೇಲಿ ಗೊತ್ತಿಲ್ಲದಾಗೇ ವಸ್ತುಗಳು ತೊಗೊಂಡೋಗಿ ಮಾರ್ತಾನೆ ಅಥವಾ ಹಡ ಇಟ್ಟು ಅವನಿಗೆ ದುಡ್ಡು ಕೊಡುವಂಥ ಕೆಲಸ ಮಾಡ್ತಾನೆ. ಇದೆಲ್ಲ ಆಗೋದು ಇಟ್ ಈಸ್ ಬಿಕಾಸ್ ಆಫ್ ಗ್ಯಾಮ್ಲಿಂಗ್, ದಟ್ ಟು ಬೆಟ್ಟಿಂಗ್. ಬಲೆ ಬೀಸ್ತಿದ್ದಾರೆ ಬುಕ್ಕಿಗಳು. ಇನ್ನು ಹುಡುಗರಿಗೆ ಬೆಟ್ಟಿಂಗ್ ಹುಚ್ಚು ಹತ್ತಿಸೋ ಬುಕ್ಕಿಗಳನ್ನ ರೆಡ್ ಎಂಡ್ ಆಗಿ ಪತ್ತೆ ಹಚ್ಚಲು ಸರ್ಜಿಕಲ್ ಸ್ಟ್ರೈಕ್ ತಂಡ ಮುಂದಾಯಿತು. ನಮ್ಮ 100 ಪ್ರಯತ್ನಗಳ ಬಳಿಕ ಕೊನೆಗೆ ಒಬ್ಬ ಬುಕ್ಕಿ ನಮ್ಮ ಬಲೆಗೆ ಬಿದ್ದ. ಆತನಿಗೆ ನಾವು ಕಾಲೇಜು ಹುಡುಗರಂತೆ ಪೋಸ್ ಕೊಟ್ವಿ. ನಮ್ಮ ಜೊತೆ ಇನ್ನಷ್ಟು ಹೊಸ ಹುಡುಗರಿದ್ದಾರೆ ಅಂತ ನಂಬಿಸಿದ್ವಿ. ಕೊನೆಗೆ ಆತ ಮಾತಿಗಿಳಿದ. ಸ್ವಲ್ಪ ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿದೆ, ದುಡ್ಡು ಮಾಡಿದೆ ಸರ್. ಈ ಸಲ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ ಸರ್. ಕೇಳಿದೆ ನಾನು, ನಿಮ್ಮನ್ನು ಮೀಟ್ ಮಾಡೋಕೆ ಕೇಳಿದ್ರೆ ಸರ್. ಎಷ್ಟು ಆಡ್ತೀಯ ಸರ್? ಅದೇ ನಿಮ್ಮ ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಮ್ಮ ಕಡೆ ಹುಡುಗರು, ಕಾಲೇಜ್ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ ಸರ್. ಬೆಟ್ಟಿಂಗ್ ಒಂದು 20,000 ಆಗುತ್ತೆ ಸರ್. 20ಕ್ಕೆಲ್ಲ ಬೇರೆ ಯಾರಿಗಾರು ನೋಡ್ಕೊಳ್ಳಯ್ಯ. ನಾನು ಆಡೋದೇ ಮಿನಿಮಮ್ 50 ಆಡಿಸ್ತೀನಿ ನಾನು ಅಷ್ಟೇ. ಮಿನಿಮಮ್ 50,000 ಆಡಿಸೋದು ನಾನು ಸರ್. ನೋಡಿ ಸರ್, ಅದೇ ಸರಿ. ನೀನು ಡಾಕ್ಯುಮೆಂಟ್ ಎಲ್ಲ ಕೊಡು. ಡಾಕ್ಯುಮೆಂಟ್ ಹೆಂಗೆ ಸರ್? ಇದೇನು ಪ್ರೊಸೀಜರ್ ಸರ್? ಅದು ಹೆಂಗೆ? ಪ್ರೂಫ್ ಬೇಕಲ್ಲಯ್ಯ. ಮಧ್ಯಕ್ಕೆಲ್ಲ ಬಿಟ್ಟು ಹೋಗ್ಬಾರ್ದು. ಮ್ಯಾಚ್ ಸ್ಟಾರ್ಟ್ ಆಗಿದ್ದರಿಂದ ಕೊನೆ ತನಕ ಇರಬೇಕು. ಸೀರೀಸು ಅಷ್ಟೇ, ಎಲ್ಲ ಕೊನೆ ತನಕ ಮುಗಿಸ್ಕೊಂಡೇ ಹೋಗ್ಬೇಕು. ಲಾಭ ಬಂತು ಅಂತೇಳಿ ಮಧ್ಯಕ್ಕೆ ಬಿಟ್ಟು ಹೋಗೋದಲ್ಲ. ನಡೆಯುತ್ತೆ ಅಂದರೆ ಟೀಮಲ್ಲಿ ಹೋಗುತ್ತೆ. 1:5 ತನಕನೂ ಇದೆ. ಆಯಾ ದಿನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೀಮ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಟೀಮ್ ಮೇಲೆ ಈಗ RCB ಚೆನ್ನೈ ಎಲ್ಲ ಜಾಸ್ತಿ ಓಡ್ತಾ ಇದೆ. ಇವಾಗ ಬಂದಿದೆಯಲ್ಲಪ್ಪ ಚೆನ್ನೈ, ಅದೆಲ್ಲ ಮತ್ತೆ ಜಾಸ್ತಿ ಓಡ್ತಾ ಇದೆ ಈಗ ರೇಷಿಯೋ. ನಾವು ಕಮಿಷನ್ ಬಗ್ಗೆ ಮಾತನಾಡಿದ್ವಿ. ಆಗ ಆತ ಹೇಳಿದ್ದೇನು ಗೊತ್ತಾ? 50,000 ಸರ್. ಮಿನಿಮಮ್ 50,000 ಆಡಿಸ್ತೀನಿ ನಾನು. ಸರಿ ಸರ್. ಕಮಿಷನ್ ಎಷ್ಟು ಸರ್ ನಿಮಗೆ? ನನ್ನ ಕಮಿಷನ್ 10% ತೊಗೊಂಡೆ ನಾನು ಏನು ಕೊಡೋದು. ಪ್ರತಿ ಮ್ಯಾಚ್ಗೂ ತೊಗೊತಾರೆ ಸರ್? ಪ್ರತಿ ಮ್ಯಾಚ್ಗೂ ಪ್ರತಿ ಬೆಟ್ಟಿಂಗಿಗೂ ತೊಗೊತೀನಿ ನಾನು. ಕಮಿಷನ್ ಕೊಟ್ಟ ಮೇಲೆ ನಾನು ಏನಿಗೆ ಅಮೌಂಟ್ ಕೊಡೋದು, ವಿನ್ನಿಂಗ್ ಅಮೌಂಟ್. ಸೋತ್ರೆ ಬರೋಲ್ಲ. ನಮ್ಮನ್ನ ಆತನ ಅಡ್ಡಗಳಿಗೆ ಕರೆದುಕೊಂಡು ಹೋಗಲು ಕೇಳಿಕೊಂಡ್ವಿ. ಆದರೆ ಆತ ಸುತಾರಾಮ್ ಒಪ್ಪಿಲ್ಲ. ಕ್ಲಬ್ಗಳೇ ಬೆಟ್ಟಿಂಗ್ ಅಡ್ಡ. ಈಗ ರಿಕ್ರಿಯೇಷನ್ ಕ್ಲಬ್ಗಳೇ ಕ್ರಿಕೆಟ್ ಬೆಟ್ಟಿಂಗ್ ಅಡ್ಡಗಳಾಗಿವೆ ಅನ್ನೋ ಮಾಹಿತಿಯನ್ನ ಮಾಹಿತಿದಾರರು ನೀಡಿದ್ರು. ಅಂಥ ಕ್ಲಬ್ಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಭರ್ಜರಿಯಾಗಿ ದಂಧೆ ನಡೀತಿತ್ತು. ಆ ಅಡ್ಡಗಳಿಗೆ ಸ್ಥಳೀಯ ಪೊಲೀಸರ ಶ್ರೀರಕ್ಷೆಯೂ ಇದೆ. ತಿಂಗಳಿಗೆ ಲಕ್ಷಗಟ್ಟಲೆ ಮಂತ್ಲಿ ಫಿಕ್ಸ್ ಮಾಡಿಕೊಂಡು ಬಿಂದಾಸಾಗಿ ಬೆಟ್ಟಿಂಗ್ ಮಾಡ್ತಾರೆ. ರಾಜಕಾರಣಿಗಳಿಂದಲೇ ದಂಧೆ. ನಾಚಿಕೆಗೇಡಿನ ವಿಚಾರ ಅಂದ್ರೆ ರಾಜಕಾರಣಿಗಳೇ ಬೆಟ್ಟಿಂಗ್ ದಂಧೆ ನಡೆಸ್ತಿದ್ದಾರೆ. ಬೆಟ್ಟಿಂಗ್ ನಡೆಸುವವರಿಗೆ ಪ್ರೋತ್ಸಾಹ ನೀಡ್ತಿದ್ದಾರೆ. ಫಿಕ್ಸಿಂಗ್ ನಡೆದ್ರೆ ಬರ್ಬಾದ್. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಆಟಕ್ಕೆ ಅದರದ್ದೇ ಆದಂಥ ಒಂದು ಆಯಾಮಗಳಿದೆ, ಅದಕ್ಕಾದಂಥ ಒಂದು ಗೌರವ ಇದೆ. ಯಾವುದೇ ಆಟ ತಗೊಳ್ಳಿ, ಕಬಡ್ಡಿ ಆಟ ತಗೊಳ್ಳಿ, ಖೋ ಖೋ ತಗೊಳ್ಳಿ, ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿರುತ್ತೆ ಫುಟ್ಬಾಲ್ ತಗೊಳ್ಳಿ,
ಮತ್ತು ನಿಮ್ಮ ಕ್ರಿಕೆಟ್, ನಮ್ಮ ದೇಶದಲ್ಲಿ ಪ್ರಖ್ಯಾತಿ ಅಂತ ಕ್ರಿಕೆಟ್ ಆಗ್ಬೋದು, ಹಾಕಿ ಆಗ್ಬೋದು, ತಗೊಳ್ಬೋದು. ಎಲ್ಲದರಲ್ಲೂ ಕೂಡ ಆಟದ ಜೊತೆಯಲ್ಲೇ ಈ ಒಂದು ವ್ಯವಸ್ಥೆ ಬೆಳ್ಕೊಂಬಂದಿದೆ. ಈ ಒಂದು ವ್ಯವಸ್ಥೆ ಆಟವನ್ನೇ ನುಂಗಾಗ್ತಾ ಇದೆಯೇನೋ, ಆಟದ ಒಂದು ಏನು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಂತ ಹೇಳ್ತೀವಿ, ಆ ಸ್ಪಿರಿಟ್ ಹಾಳಾಗೋಗಿದೇನೋ ಅಂತ ಒಂದು ರೀತಿ ಒಂದೊಂದು ಸಾರಿ ಅನಿಸುತ್ತೆ. ಯಾಕೆಂದ್ರೆ ನಿಮಗೆಲ್ಲ ಆಟ ನೋಡ್ತಾ ಇರುವಾಗ ಅನಿಸ್ತದೆ, ಇವರು ಗೆಲ್ತಾರೆ ಅಂತ. ನೋಡಿದ್ರೆ 1 ಓವರಲ್ಲೇ 3 ವಿಕೆಟ್ ಬಿದ್ದುತ್ತದೆ, ಅಥವಾ ಪಟ ಬಿದ್ದೋಗ್ತಾರೆ. ಶ್ರೀಶಾಂತ್ ಮಾಡಿದ್ದಂಥ ಒಂದು ಡೋಂಗಿ ಕೆಲಸ, ಅವನು ಒಂದು ಬಟ್ಟೆ, ಒಂದು ಸ್ಮಾಲ್ ಟವಲ್ಲು ತಗಲಾಕ್ಕೊಂಡು ಅದರಿಂದ ಸಿಗ್ನಲ್ಸ್ ಕೊಟ್ಟು ಯಾವ ರೀತಿ ಆದ ಅಂತ. ಈಗ ಅವನು ಕೆರಿಯರೇ ಹಾಳು ಮಾಡಿಕೊಂಡ. ಅವನು ಒಬ್ಬನ ಕೆರಿಯರ್ ಹಾಳಾಗೋಗಲಿ. ಆ ಥರ ಒಂದು ದಂಧೆ ಇನ್ನೂ ಮುಂದುವರಿತಾ ಇದೆ ಅಂದರೆ ಎಷ್ಟು ಜನದ ಜೀವನ ಹಾಳಾಗಿ ಹೋಗ್ತಾ ಇದೆ, ಮತ್ತು ಅದ್ರ ಜೊತೆಲಿ ಆಟ ಆಡ್ತಾ ಇದ್ದಾರಂತ. ಅಡ್ಡಗಳ ಮೇಲೆ ದಾಳಿ. ಬೆಂಗಳೂರು ಸಿಸಿಬಿ ಪೊಲೀಸರು ಬೆಟ್ಟಿಂಗ್ ಅಡ್ಡಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಿದ್ದಾರೆ. ಅದೇ ರೀತಿ ಬಸವನಗುಡಿಯ ಕ್ಲಬ್ ಒಂದರಲ್ಲಿ ಬೆಟ್ಟಿಂಗ್ ದಂಧೆ ನಡೆಯುತ್ತಿದೆ ಅನ್ನೋ ಪಕ್ಕಾ ಮಾಹಿತಿ ಸಿಕ್ತು. ಮಾಹಿತಿ ಆಧರಿಸಿ ಆ ಕ್ಲಬ್ ಮೇಲೆ ದಾಳಿಗೆ ಮುಂದಾದ್ರು. ಆದ್ರೆ ಕ್ಲಬ್ ಕಟ್ಟಡದ ಮುಂಭಾಗಕ್ಕೆ ಬೀಗ ಹಾಕಲಾಗಿತ್ತು. ಬೀಗ ಒಡೆದು ಒಳಗೆ ಹೋಗುವ ಹೊತ್ತಿಗೆ ದಂಧೆಕೋರರು ಪರಾರಿಯಾಗಿದ್ರು. ಬೆಟ್ಟಿಂಗಾಗಿ ಕಳ್ಳರಾಗ್ತಿದ್ದಾರೆ. ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿರ್ತಕ್ಕಂಥ ಅಪಾರ ಹಣ, ಈ ಅಪಾರ ಹಣದಿಂದ ಉಂಟಾಗ್ತಕ್ಕಂಥ ವೈಮನಸ್ಸು ಮತ್ತು ಈ ಅಪಾರ ಹಣವನ್ನು ಒಗ್ಗೂಡಿಸಲು ಮಾಡ್ತಕ್ಕಂತಹ ದುಷ್ಕೃತ್ಯಗಳು, ಇವುಗಳಿಂದಾಗಿ ಅಪರಾಧ ಜಗತ್ತಿಗೆ ಹೊಸ ಅಪರಾಧಿಗಳು ಸೇರುವಂತೆ ಆಗಿದೆ. ಹೀಗಾಗಿ ಕ್ರಿಕೆಟ್ ಬೆಟ್ಟಿಂಗ್ನಿಂದ ಬೇರೆ ಅಪರಾಧಗಳಿಗೆ ಪ್ರಚೋದನೆ ನೀಡತಕ್ಕಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಒಂದು ದುಷ್ಕೃತ್ಯ ಇನ್ನೊಂದು ದುಷ್ಕೃತ್ಯಕ್ಕೆ ಕಾರಣ ಆಗೋದು ಸಹಜ. ಈ ದಂಧೆಯಲ್ಲಿ ಹಣವನ್ನು ಕಳೆದುಕೊಂಡವನು, ಈ ದಂಧೆಯಿಂದ ತನ್ನ ಪ್ರಾಪರ್ಟಿ, ತನ್ನ ಸ್ವತ್ತು, ತನ್ನ ಕುಟುಂಬದ ನೆಮ್ಮದಿಯನ್ನು ಕಳ್ಕೊಂಡವನು ಖಂಡಿತವಾಗಿ ಮಾದಕ ವಸ್ತುಗಳಿಗೆ ದಾಸರಾಗಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಇಂಥ ಅನೇಕ ಬೆಟ್ಟಿಂಗ್ ಅಡ್ಡಗಳು ರಾಜ್ಯದಲ್ಲಿವೆ. ಅವುಗಳ ಬಗ್ಗೆ ಮಾಹಿತಿ ಸಿಕ್ಕರೆ ತಕ್ಷಣ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡಿ ದಾಳಿ ಮಾಡಿಸಬೇಕು. ಇಲ್ಲದಿದ್ರೆ ಇವೇ ಬೆಟ್ಟಿಂಗ್ ಅಡ್ಡಗಳು ನಾಳೆ ನಮ್ಮ ಮನೆ ಮಕ್ಕಳ ಭವಿಷ್ಯಕ್ಕೆ ಮುತ್ತಾಗಲಿವೆ. ಎಚ್ಚರ. ಸ್ನೇಹಿತರೆ, ಈಗಲಾದರೂ ಗೊತ್ತಾಯ್ತಾ ಬೆಟ್ಟಿಂಗ್ ಭೂತ ಬೆನ್ನತ್ತಿದ್ರೆ ಎಂಥೆಂಥ ಅನಾಹುತ ಆಗುತ್ತೆ ಅಂತ? ಕ್ರಿಕೆಟನ್ನು ಕ್ರೀಡೆಯಾಗಿ ಸ್ವೀಕರಿಸಿ ಅದನ್ನು ಜೂಜಾಟದ ಅಡ್ಡ ಮಾಡಿದ್ರೆ ಲೈಫ್ ಬರ್ಬಾದಾಗೋದು ಗ್ಯಾರಂಟಿ. ಇದು ಈ ಹೊತ್ತಿನ ಸರ್ಜಿಕಲ್ ಸ್ಟ್ರೈಕ್. ಮತ್ತೊಂದು ಸ್ಫೋಟಕ ಸರ್ಜಿಕಲ್ ಸ್ಟ್ರೈಕ್ನೊಂದಿಗೆ ಶುಕ್ರವಾರ 9:30ಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನು ಸಂಪರ್ಕಿಸಿ. ಸರ್ಜಿಕಲ್ ಸ್ಟ್ರೈಕ್, ಯುನಿಟಿ ಬಿಲ್ಡಿಂಗ್ ಕಾಂಪ್ಲೆಕ್ಸ್, 4ನೇ ಮಹಡಿ, ಸಿಲ್ವರ್ ಜುಬ್ಲಿ ಬ್ಲಾಕ್, ಮಿಷನ್ ರಸ್ತೆ, 3ನೇ ಕ್ರಾಸ್, ಬೆಂಗಳೂರು 560027. ಇಮೇಲ್ ವಿಳಾಸ surgicalstrike@nw18.com. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಕ್ಲಬ್ಗಳೇ ಬೆಟ್ಟಿಂಗ್ ಅಡ್ಡ. ಈಗ ರಿಕ್ರಿಯೇಷನ್ ಕ್ಲಬ್ಗಳೇ ಕ್ರಿಕೆಟ್ ಬೆಟ್ಟಿಂಗ್ ಅಡ್ಡಗಳಾಗಿವೆ ಅನ್ನೋ ಮಾಹಿತಿಯನ್ನ ಮಾಹಿತಿದಾರರು ನೀಡಿದ್ರು. ಅಂಥ ಕ್ಲಬ್ಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಭರ್ಜರಿಯಾಗಿ ದಂಧೆ ನಡೀತಿತ್ತು. ಆ ಅಡ್ಡಗಳಿಗೆ ಸ್ಥಳೀಯ ಪೊಲೀಸರ ಶ್ರೀರಕ್ಷೆಯೂ ಇದೆ. ತಿಂಗಳಿಗೆ ಲಕ್ಷಗಟ್ಟಲೆ ಮಂತ್ಲಿ ಫಿಕ್ಸ್ ಮಾಡಿಕೊಂಡು ಬಿಂದಾಸಾಗಿ ಬೆಟ್ಟಿಂಗ್ ಮಾಡ್ತಾರೆ. ರಾಜಕಾರಣಿಗಳಿಂದಲೇ ದಂಧೆ. ನಾಚಿಕೆಗೇಡಿನ ವಿಚಾರ ಅಂದ್ರೆ ರಾಜಕಾರಣಿಗಳೇ ಬೆಟ್ಟಿಂಗ್ ದಂಧೆ ನಡೆಸ್ತಿದ್ದಾರೆ. ಬೆಟ್ಟಿಂಗ್ ನಡೆಸುವವರಿಗೆ ಪ್ರೋತ್ಸಾಹ ನೀಡ್ತಿದ್ದಾರೆ. ಫಿಕ್ಸಿಂಗ್ ನಡೆದ್ರೆ ಬರ್ಬಾದ್. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಆಟಕ್ಕೆ ಅದರದ್ದೇ ಆದಂಥ ಒಂದು ಆಯಾಮಗಳಿದೆ, ಅದಕ್ಕಾದಂಥ ಒಂದು ಗೌರವ ಇದೆ. ಯಾವುದೇ ಆಟ ತಗೊಳ್ಳಿ, ಕಬಡ್ಡಿ ಆಟ ತಗೊಳ್ಳಿ, ಖೋ ತಗೊಳ್ಳಿ, ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿರುತ್ತೆ ಫುಟ್ಬಾಲ್ ತಗೊಳ್ಳಿ, ಮತ್ತು ನಿಮ್ಮ ಕ್ರಿಕೆಟ್, ನಮ್ಮ ದೇಶದಲ್ಲಿ ಪ್ರಖ್ಯಾತಿ ಅಂತ ಕ್ರಿಕೆಟ್ ಆಗ್ಬೋದು, ಹಾಕಿ ಆಗ್ಬೋದು, ತಗೊಳ್ಬೋದು. ಎಲ್ಲದರಲ್ಲೂ ಕೂಡ
ಆಟದ ಜೊತೆಯಲ್ಲೇ ಈ ಒಂದು ವ್ಯವಸ್ಥೆ ಬೆಳ್ಕೊಂಬಂದಿದೆ. ಈ ಒಂದು ವ್ಯವಸ್ಥೆ ಆಟವನ್ನೇ ನುಂಗಾಗ್ತಾ ಇದೆಯೇನೋ, ಆಟದ ಒಂದು ಏನು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಂತ ಹೇಳ್ತೀವಿ, ಆ ಸ್ಪಿರಿಟ್ ಹಾಳಾಗಿ ಹೋಗಿದೇನೋ ಅಂತ ಒಂದು ರೀತಿ ಒಂದೊಂದು ಸಾರಿ ಅನಿಸುತ್ತೆ. ಯಾಕೆಂದ್ರೆ ನಿಮಗೆ ಎಲ್ಲ ಆಟ ನೋಡ್ತಾ ಇರೋವಾಗ ಅನಿಸ್ತದೆ, ಇವರು ಗೆಲ್ತಾರೆ ಅಂತ. ನೋಡಿದ್ರೆ 1 ಓವರಲ್ಲೇ 3 ವಿಕೆಟ್ ಬಿದ್ದುತ್ತದೆ, ಅಥವಾ ಪಟ ಬಿದ್ದೋಗ್ತಾರೆ. ಶ್ರೀಶಾಂತ್ ಮಾಡಿದ್ದಂಥ ಒಂದು ಡೋಂಗಿ ಕೆಲಸ, ಅವನು ಒಂದು ಬಟ್ಟೆ ಒಂದು ಸ್ಮಾಲ್ ಟವಲ್ಲು ತಗಲಾಕ್ಕೊಂಡು ಅದರಿಂದ ಸಿಗ್ನಲ್ಸ್ ಕೊಟ್ಟು ಯಾವ ರೀತಿ ಆದ ಅಂತ. ಈಗ ಅವನು ಕೆರಿಯರೇ ಹಾಳು ಮಾಡಿಕೊಂಡ, ಅವನು ಒಬ್ಬನ ಕೆರಿಯರ್ ಹಾಳಾಗೋಗಲಿ. ಆ ಥರ ಒಂದು ದಂಧೆ ಇನ್ನೂ ಮುಂದುವರಿತಾ ಇದೆ ಅಂದರೆ ಎಷ್ಟು ಜನದ ಜೀವನ ಹಾಳಾಗಿ ಹೋಗ್ತಾ ಇದೆ, ಮತ್ತು ಅದ್ರ ಜೊತೆಲಿ ಆಟ ಆಡ್ತಾ ಇದ್ದಾರಂತ. ಅಡ್ಡಗಳ ಮೇಲೆ ದಾಳಿ. ಬೆಂಗಳೂರು ಸಿಸಿಬಿ ಪೊಲೀಸರು ಬೆಟ್ಟಿಂಗ್ ಅಡ್ಡಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಿದ್ದಾರೆ. ಅದೇ ರೀತಿ ಬಸವನಗುಡಿಯ ಕ್ಲಬ್ ಒಂದರಲ್ಲಿ ಬೆಟ್ಟಿಂಗ್ ದಂಧೆ ನಡೆಯುತ್ತಿದೆ ಅನ್ನೋ ಪಕ್ಕಾ ಮಾಹಿತಿ ಸಿಕ್ತು. ಮಾಹಿತಿ ಆಧರಿಸಿ ಆ ಕ್ಲಬ್ ಮೇಲೆ ದಾಳಿಗೆ ಮುಂದಾದ್ರು. ಆದ್ರೆ ಕ್ಲಬ್ ಕಟ್ಟಡದ ಮುಂಭಾಗಕ್ಕೆ ಬೀಗ ಹಾಕಲಾಗಿತ್ತು. ಬೀಗ ಒಡೆದು ಒಳಗೆ ಹೋಗುವ ಹೊತ್ತಿಗೆ ದಂಧೆಕೋರರು ಪರಾರಿಯಾಗಿದ್ರು. ಬೆಟ್ಟಿಂಗಾಗಿ ಕಳ್ಳರಾಗ್ತಿದ್ದಾರೆ. ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಇರತಕ್ಕಂಥ ಅಪಾರ ಹಣ, ಈ ಅಪಾರ ಹಣದಿಂದ ಉಂಟಾಗ್ತಕ್ಕಂಥ ವೈಮನಸ್ಸು ಮತ್ತು ಈ ಅಪಾರ ಹಣವನ್ನು ಒಗ್ಗೂಡಿಸಲು ಮಾಡ್ತಕ್ಕಂತಹ ದುಷ್ಕೃತ್ಯಗಳು, ಇವುಗಳಿಂದಾಗಿ ಅಪರಾಧ ಜಗತ್ತಿಗೆ ಹೊಸ ಅಪರಾಧಿಗಳು ಸೇರುವಂತೆ ಆಗಿದೆ. ಹೀಗಾಗಿ ಕ್ರಿಕೆಟ್ ಬೆಟ್ಟಿಂಗ್ನಿಂದ ಬೇರೆ ಅಪರಾಧಗಳಿಗೆ ಪ್ರಚೋದನೆ ನೀಡತಕ್ಕಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಒಂದು ದುಷ್ಕೃತ್ಯ ಇನ್ನೊಂದು ದುಷ್ಕೃತ್ಯಕ್ಕೆ ಕಾರಣ ಆಗೋದು ಸಹಜ. ಈ ದಂಧೆಯಲ್ಲಿ ಹಣವನ್ನು ಕಳೆದುಕೊಂಡವನು, ಈ ದಂಧೆಯಿಂದ ತನ್ನ ಪ್ರಾಪರ್ಟಿ, ತನ್ನ ಸ್ವತ್ತು, ತನ್ನ ಕುಟುಂಬದ ನೆಮ್ಮದಿಯನ್ನು ಕಳ್ಕೊಂಡವನು ಖಂಡಿತವಾಗಿ ಮಾದಕ ವಸ್ತುಗಳಿಗೆ ದಾಸರಾಗಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಇಂಥ ಅನೇಕ ಬೆಟ್ಟಿಂಗ್ ಅಡ್ಡಗಳು ರಾಜ್ಯದಲ್ಲಿವೆ. ಅವುಗಳ ಬಗ್ಗೆ ಮಾಹಿತಿ ಸಿಕ್ಕರೆ ತಕ್ಷಣ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡಿ ದಾಳಿ ಮಾಡಿಸಬೇಕು. ಇಲ್ಲದಿದ್ರೆ ಇವೇ ಬೆಟ್ಟಿಂಗ್ ಅಡ್ಡಗಳು ನಾಳೆ ನಮ್ಮ ಮನೆ ಮಕ್ಕಳ ಭವಿಷ್ಯಕ್ಕೆ ಮುತ್ತಾಗಲಿವೆ. ಎಚ್ಚರ. ಸ್ನೇಹಿತರೆ, ಈಗಲಾದರೂ ಗೊತ್ತಾಯ್ತಾ ಬೆಟ್ಟಿಂಗ್ ಭೂತ ಬೆನ್ನತ್ತಿದ್ರೆ ಎಂಥೆಂಥ ಅನಾಹುತ ಆಗುತ್ತೆ ಅಂತ? ಕ್ರಿಕೆಟನ್ನು ಕ್ರೀಡೆಯಾಗಿ ಸ್ವೀಕರಿಸಿ ಅದನ್ನು ಜೂಜಾಟದ ಅಡ್ಡ ಮಾಡಿದ್ರೆ ಲೈಫ್ ಬರ್ಬಾದಾಗೋದು ಗ್ಯಾರಂಟಿ. ಇದು ಈ ಹೊತ್ತಿನ ಸರ್ಜಿಕಲ್ ಸ್ಟ್ರೈಕ್. ಮತ್ತೊಂದು ಸ್ಫೋಟಕ ಸರ್ಜಿಕಲ್ ಸ್ಟ್ರೈಕ್ನೊಂದಿಗೆ ಶುಕ್ರವಾರ 9:30ಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನು ಸಂಪರ್ಕಿಸಿ. ಸರ್ಜಿಕಲ್ ಸ್ಟ್ರೈಕ್, ಯುನಿಟಿ ಬಿಲ್ಡಿಂಗ್ ಕಾಂಪ್ಲೆಕ್ಸ್, 4ನೇ ಮಹಡಿ, ಸಿಲ್ವರ್ ಜುಬ್ಲಿ ಬ್ಲಾಕ್, ಮಿಷನ್ ರಸ್ತೆ 3ನೇ ಕ್ರಾಸ್, ಬೆಂಗಳೂರು 560027. ಇಮೇಲ್ ವಿಳಾಸ surgicalstrike@nw18.com. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.